ನಾನಿವತ್ತು ಮೋಮೋಸ್ ಮಾಡ್ತಾ ಇದ್ದೀನಿ. ಮೋಮೋಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ನೀರಿನಲ್ಲಿ ನಾವು ಮಾಮೂಲಿ ಚಪಾತಿಗೆ ಅಥವಾ ಪೂರಿಗೆ ಹೇಗೆ ಕಲಿಸ್ಕೊತೀವಿ ಅದೇ ರೀತಿಯಲ್ಲಿ ಕಲಿಸ್ಕೊಂಡು ಹಿಂಗೆ ಇಟ್ಕೋಬೇಕು. ನೋಡಿ, ಇದು ಮಾಮೂಲಿ ಪೂರಿಗೆಲ್ಲ ಹೇಗೆ ಕಲಿಸ್ಕೊತೀವಿ, ಚಪಾತಿಗೆ ಪೂರಿಗೆ ಎಲ್ಲ ಆ ಥರ ಮೈದಾ ಹಿಟ್ಟಲ್ಲಿ ಕಲಿಸ್ಕೊಂಡಿದ್ದೀನಿ. ಬಟ್ ಗೋಧಿ ಹಿಟ್ಟಲ್ಲಿ ಕಲಿಸ್ಕೊಂಡ್ರೆ ಆಗುತ್ತೆ, ಏನು ತೊಂದರೆ ಏನಿಲ್ಲ. ನಾನಿವತ್ತು ಮೈದಾ ತಗೊಂಡಿದ್ದೀನಿ. ನೋಡಿ, ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ. ಇದು ಈ ರೀತಿ ಕಲಿಸ್ಕೊಂಡು ಆದಮೇಲೆ ಅದನ್ನ ತೆಗೆದು ಸೈಡಿಗೆ ಇಟ್ಬಿಡಿ. ಒಂದು 5-10 ಮಿನಿಟ್ಸು ಅದೇ ರೀತಿ ಇರಲಿ. ನಂತರ ಏನು ಮಾಡಬೇಕು, ಇಲ್ಲಿ ನಾನು ಕ್ಯಾಬೇಜು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಗ್ರೀನ್ ಚಿಲ್ಲೀಸು, ಆನಿಯನ್ನು, ಜಿಂಜರು ಇಷ್ಟನ್ನ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬಹುದು. ವೈ ಬಿಕಾಸ್ ಇದ್ರಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗಬೇಕು. ಅದಕ್ಕೋಸ್ಕರ ಆ ಥರ ಬಾಡಿಸ್ಕೋಬಹುದು. ಅದು ಆಪ್ಷನ್ನು. ಇಲ್ಲ ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಇದನ್ನೆಲ್ಲ ಚಾಪ್ ಮಾಡ್ಕೊಂಡು ತೆಳ್ಳಗಿರೋ ಮಡಿ ಬಟ್ಟೆನಲ್ಲಿ ಹಾಕ್ಬಿಟ್ಟು ಹಿಂಡಿ ಬಿಟ್ಟು ನಾವು ಪನ್ನೀರೆಲ್ಲ ಮಾಡುವಾಗ ಹೇಗೆ ಮಾಡ್ತೀವಿ ಆ ಥರ ಮಾಡಿ ತೆಗೆದು ಇಟ್ಕೋಬಹುದು. ಇದು ನಾನು ಇವಾಗ ಮಾಡಿರೋದು ಎಣ್ಣೆನಲ್ಲಿ ನೀಟಾಗಿ ಬಾಡಿಸ್ಕೊಂಡಿದ್ದೀನಿ. ಈ ರೀತಿ ಇರಬೇಕು, ತುಂಬಾ ಬೇಯಲೂಬಾರ್ದು, ಈ ರೀತಿ ಇರಬೇಕು. ಸೊ ಇಷ್ಟ ಆದ್ಮೇಲೆ ನಾವು ಮೈದಾ ಹಿಟ್ಟು ಕಲಸಿಟ್ಕೊಂಡಿದೀವಲ್ಲ ಅದು ಒಂದೊಂದೇ ಉಂಡೆ ನೋಡಿ ಇಷ್ಟಿರಬೇಕು. ಮಾಮೂಲಿ ಪೂರಿಗೆಲ್ಲ ಹೆಂಗೆ ತಗೋತೀವಿ ಆ ಥರ ಈ ಥರ ಇರಬೇಕು. ಇದನ್ನ ಹಿಂಗೆ ಈ ರೀತಿನಲ್ಲಿ ಉಂಡೆ ಮಾಡಿಕೊಂಡು ನೋಡಿ ಇಲ್ಲಿ ಈ ಥರ ಹಿಂಗೆ ಮಾಮೂಲಿ ನಾವು ಪೂರಿ ಎಲ್ಲ ಹೇಗೆ ಲಟ್ಟಿಸ್ಕೊತೀವಿ, ಕೆಲವರೆಲ್ಲ ಪ್ರೆಸ್ ಮಾಡ್ತಾರೆ. ನಾನು ಆ್ಯಕ್ಚುಲಿ ಲಟ್ಟಿಸೇ ಮಾಡೋದು. ಸೊ ಈ ರೀತಿನಲ್ಲಿ ಹಿಂಗೆ ಲಟ್ಟಿಸ್ಕೋಬೇಕು. ನೋಡಿ, ಲಟ್ಟಿಸ್ತಾ ಇದ್ದೀನಿ. ತೆಳ್ಳಗಿರಲಿ ಇದು. ಪೂರಿಗಾದ್ರೆ ಸ್ವಲ್ಪ ದಪ್ಪಗಿರುತ್ತೆ, ಇದಕ್ಕೆ ಸ್ವಲ್ಪ ತೆಳ್ಳಗೆ ಇರಬೇಕು. ಸೊ ಹೀಗೆ ಲಟ್ಟಿಸ್ಕೊಳ್ಳೋಣ. ಲಟ್ಟಿಸ್ಕೊಂಡು ಆದ್ಮೇಲೆ ಇದಕ್ಕೆ ನಾವು ಸ್ಟಫಿಂಗಿಗೆ ನಾವು ಏನು ಚಾಪ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಆಗ್ಲೇ ಹೇಳಿದೆ ಅಲ್ವಾ ನಿಮ್ಗೆ ಏನೇನು ಹಾಕ್ಬೇಕು, ಹೇಗೆ ಮಾಡಬೇಕು ಅಂತ. ಸೊ ಅದನ್ನೆಲ್ಲ ಈ ರೀತಿನಲ್ಲಿ ಹಾಕೋಬೇಕು. ಈ ಸೈಜ್ ಎಷ್ಟು ತಗೊಂಡಿದ್ದೀನಿ ಅದಕ್ಕೆ ತಕ್ಕನಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ತಗೋಬೇಕು. ತುಂಬಾ ತಗೊಂಡ್ರೆ ಹೊರಗಡೆ ಬಂದ್ಬಿಡುತ್ತೆ ಸ್ಟಫಿಂಗು, ಅಥವಾ ಕಮ್ಮಿ ತಗೊಂಡ್ರೆ ನಮಗೆ ತಿನ್ನುವಾಗ ಚೆನ್ನಾಗಿ ಅನ್ಸಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಹದವಾಗಿ ನೋಡಿ ತಗೋಬೇಕು. ಆದಮೇಲೆ ಮೋಮೋಸ್ ಮಾಡೋದು ಆ್ಯಕ್ಚುಲಿ ಕೆಲವೊಬ್ಬೊಬ್ರು ಒಂದೊಂದು ಥರ ಶೇಪಲ್ಲಿ ಮಾಡ್ತಾರೆ. ಈಗ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ. ಶೇಪ್ ಈ ಥರ ರಿಂಕಲ್ಸ್ ಬರುತ್ತೆ. ಈ ಥರ ಮಾಡಿದ್ರೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ಹಿಂಗೆ ನೋಡಿ, ಈ ರೀತಿ ಮಾಡಿದ್ರೆ ಹಿಂಗೆ ರಿಂಕಲ್ಸ್ ಕಾಣಿಸುತ್ತೆ. ಈ ಮೋದಕ ಕೂಡ ನಾವು ಹಿಂಗೆ ಮಾಡ್ತೀವಲ್ವ ಗಣಪತಿಗೆ ಮಾಡುವಾಗ. ಸೊ ಆಲ್ಮೋಸ್ಟ್ ಅದೇ ಥರ ಇದೆ, ಕಾಣಿಸ್ತಾ ಇದೆ ಅನ್ಸುತ್ತೆ ಅಲ್ಲ, ಸೇಮ್ ಮೋದಕ ಥರ ಇದೆ ನೋಡಿ. ಸೊ ಹೀಗೆ ಮಾಡಬೇಕು. ಹೀಗೆ ಮಾಡಾದ್ಮೇಲೆ ಇಲ್ಲಿ ಸೈಡಲ್ಲಿ ಒಂದು ಪ್ಲೇಟಿಗೆ ಹಾಕಿ ಈ ರೀತಿ ಇಟ್ಕೊಳ್ಳಿ. ಹಿಂಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾಡಿ ಹಿಂಗೆ ಇಟ್ಕೊಳ್ಳಿ. ಈ ಥರ ಮಾಡಿ ಇಟ್ಕೊಂಡ ಮೇಲೆ ಮೋಮೋಸ್ ಮೇಕರ್ ಬರುತ್ತೆ. ಒಂದು ಮೋಮೋಸ್ ಮೇಕರಲ್ಲಿ ನೀವು ಹಬೆನಲ್ಲಿ ಒಂದು 15 to 20 ಮಿನಿಟ್ಸ್ ಬೇಯಿಸ್ಬೋದು. ಇಲ್ಲ ಅಂದರೆ ನೀವು ಇಡ್ಲಿ ಮಾಡ್ತೀರಲ್ಲ ಅದರಲ್ಲಿ ಇಡ್ಲಿ ಪ್ಲೇಟಲ್ಲಿ ಕೂಡ ಇಟ್ಬಿಟ್ಟು ಒಂದು 15 ಮಿನಿಟ್ಸು ಬೇಯಿಸಿದ್ರೆ ತೆಗೆದಿಳಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಮೋಮೋಸು ನೀವು ಹೊರಗಡೆಗಿಂತ ಒಳಗಡೆ ಚೆನ್ನಾಗಿರುತ್ತೆ. ಅದನ್ನ ನಾನು ಹಬೆನಲ್ಲಿ ಬೇಯಿಸೋದನ್ನ ತೋರಿಸ್ತೀನಿ. ಇನ್ನೊಂದೆರಡು ಮಾಡ್ಕೊಂಡ್ಬಿಟ್ಟು ಹಬೆನಲ್ಲಿ ಬೇಯಿಸೋದು ತೋರಿಸ್ತೀನಿ. ನೋಡಿ, ಈ ರೀತಿನಲ್ಲಿ ಮೋಮೋ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಈ ಥರ ಮೋಮೋ ಮಾಡಿ ಇಟ್ಕೊಂಡ ಮೇಲೆ ಇದನ್ನ ನಾನು ಆಲ್ರೆಡಿ ಹೇಳಿದ್ದೆ ಮೋಮೋ ಮೇಕರ್. ನೋಡಿ, ಇಲ್ಲಿ ಮೋಮೋ ಮೇಕರು, ಇದ್ರ ಒಳಗಡೆ ಮೋಮೋ ಮೇಕರ್ ಅಂದ್ರೆ ಈ ರೀತಿ ಇರುತ್ತೆ ನೋಡಿ. ಇಲ್ಲಿ ನೋಡಿ, ನೀರು ಹಾಕಿದ್ದೀನಿ, ನೀರು ಕುದೀತಾ ಇದೆ. ಸೊ ಇದ್ರ ಮೇಲೆ ಈ ರೀತಿ, ಇದಕ್ಕೆ ಮೋಮೋ ಮೇಕರ್ ಅಂತ ಹೇಳ್ತಾರೆ. ಇದು ಸಿಕ್ಲಿಲ್ಲ ಅಂದ್ರೆ ನೀವು ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಮಾಡ್ಕೋಬಹುದು. ಸೊ ಈ ರೀತಿ ಮೋಮೋ ಮೇಕರ್ ಅಲ್ಲಿ ಮಾಡ್ಬೋದು. ನೋಡಿ, ಇದನ್ನ ನಾನು ಮೋಮೋಸ್ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇದು ಒಂದೊಂದೇ ತೆಗೆದು ಇಲ್ಲಿ ಹೀಗೆ ಬೇಯಕ್ಕಿಡಬೇಕು. ಸ್ವಲ್ಪ ಡಿಸ್ಟೆನ್ಸ್ ಇರಲಿ, ಅಂಟ್ಕೊಳ್ಳೋದು ಬೇಡ. ಈ ರೀತಿ ಬೇಯಕ್ಕಿಡಬೇಕು. ಇದನ್ನೊಂದು 15 ಮಿನಿಟ್ಸ್ 20 ಮಿನಿಟ್ಸ್ ನಾವು ಇಡ್ಲಿನ ಹೇಗೆ ಬೇಯಿಸ್ತೀವಿ ಅದೇ ರೀತಿನಲ್ಲಿ ಬೇಯಕ್ಕಿಡೋದು. ಅದಕ್ಕೆ ನಾವು ಮತ್ತೆ ಮುಚ್ಚಳ ಕೂಡ ಮುಚ್ಚಿಡಬೇಕು. ನಾವು ಇಡ್ಲಿ ಹೇಗೆ ಬೇಯಿಸ್ತೀವಿ ಹಬೆನಲ್ಲಿ ಅದೇ ತರ ಬೇಯಿಸೋದು.
ನೋಡಿ ಈಗ ಮುಚ್ಚಳನ ಈ ರೀತಿ ಮುಚ್ಚಿಡ್ತೀನಿ. ಮುಚ್ಚಳ ಮುಚ್ಚಿಟ್ಟಿದ್ದೀನಿ. ಇನ್ನೊಂದು 15 ನಿಮಿಷ 20 ನಿಮಿಷ ಬೆಂದರೆ ಆಮೇಲೆ ಮೋಮೋ ರೆಡಿ ಆಗಿರುತ್ತೆ. ಈ ರೀತಿ ಮಾಡ್ಕೊಂಡಿರೋ ಮೋಮೋಸ್ನ ಎಣ್ಣೆಲಿ ಕೂಡ ಕರಿಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಈ ರೀತಿ ಬಾಣಲಿಗೆ ಒಂದೊಂದೇ ಬಿಡ್ಬೋದು. ಸೊ ಹಬೆಲ್ ಬೇಯಿಸಿದ ಒಂಥರ ಇರುತ್ತೆ, ಇದು ಒಂಥರ ಟೇಸ್ಟಿಯಾಗಿರುತ್ತೆ. ಈ ಥರ ಹಾಕ್ಬಿಟ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಯೋದು. ಬ್ರೌನ್ ಆಗಿದೆ. ಇವಾಗ ಮೋಮೋಸ್ ಕರೆಕ್ಟಾಗಿ ಬೆಂದಿದೆ. ಈ ರೀತಿ ಬೆಂದಾಗ ಹಿಂಗೆ ನಿಧಾನದಲ್ಲಿ ಒಂದೊಂದೇ ಹಿಂಗೆ ತೆಗಿಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಚೆನ್ನಾಗಿರುತ್ತೆ. ಹಬೆಲ್ ಬೇಯಿಸಿದ್ದು ಒಂಥರ ಇರುತ್ತೆ, ಈ ಥರ ಎಣ್ಣೆಲಿ ಕರೆದಿದ್ದು ಕೂಡ ಒಂಥರ ಟೇಸ್ಟ್ ಚೆನ್ನಾಗೇ ಇರುತ್ತೆ. ನೋಡಿ ಮೋಮೋಸ್ ಎಷ್ಟು ಚೆನ್ನಾಗಾಗಿದೆ, ಕಾಣಿಸ್ತಾ ಇದೆಯಲ್ಲ. ನೋಡಿ ಇದು ಕರ್ದಿರೋ ಮೋಮೋಸು ಚೆನ್ನಾಗಿದೆ ಅಲ್ಲ. ನೀವು ಹಬೆಲ್ ಕೂಡ ಮೋಮೋಸ್ ಬೆಂದಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಆವಾಗಲೇ ಎಣ್ಣೆಲಿ ಕರೆದಿದ್ದು ಮಾಡಿ ತೋರಿಸ್ದೆ. ಈಗ ಇದು ಹಬೆಲ್ ಬೇಯಿಸಿರೋದು. ಇದನ್ನು ಒಂದೊಂದೇ ಆರಾಮಾಗಿ ನೋಡಿ ಚೆನ್ನಾಗಿ ಬರ್ತಾ ಇದೆ ಈ ರೀತಿ. ಸೊ ಇದನ್ನು ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಸುಡ್ತಾ ಇದೆ, ಸ್ವಲ್ಪ ಬಿಸಿದು, ಈಗ ಇಳಿಸಿದ್ದಲ್ಲ ಸುಡ್ತಾ ಇದೆ. ಸೊ ಹೀಗೆ ತೆಗೆದು ಹಿಂಗೆ ಹಾಕ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಹಬೆಲ್ ಬೇಯಿಸಿರೋದು ಮೋಮೋಸು ಆಮೇಲೆ ಎಣ್ಣೆಲಿ ಕರೆದಿರೋ ಮೋಮೋಸು ಎರಡು ರೆಡಿ ಆಗಿದೆ. ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಮಾಡಿಬಿಟ್ಟು ತಿನ್ಬಿಟ್ಟು ಟ್ರೈ ಮಾಡಿ ಹೇಳ್ತೀರಲ್ವಾ. ಲೈಕು ಕಮೆಂಟ್ಸು ಕೊಡಿ. ಥ್ಯಾಂಕ್ ಯು.